ದೇರ್ ಆರ್ 3 ಕಾಯಿನ್ಸ್, 3 ಇವೆ. ಒನ್ ಈಸ್ ಅ 2 ಹೆಡೆಡ್ ಕಾಯಿನ್ ಅಂತ ಹೇಳ್ತು ಅಂತ ಹೇಳಿದ್ರೆ ಎರಡು ಕಡೆನೂ ಹೆಡ್ ಇದೆಯಂತೆ, ಅದಕ್ಕೆ ಏನಂತ ಕರಿತೀವಿ? 2 ಹೆಡೆಡ್ ಕಾಯಿನ್. ಅನದರ್ ಇಸ್ ಅ ಬಯಾಸ್ಡ್ ಕಾಯಿನ್ ಅಂತ ಹೇಳಿದ್ರೆ ಅದು ಒಂದು ಕಡೆ ಲೀನ್ ಆಗುತ್ತೆ, ಒಂದು ಕಡೆ ಫೇವರ್ ಮಾಡುತ್ತೆ, ಒಂದನ್ನ ಅದು ಹೆಚ್ಚು ಪಿಕ್ ಮಾಡುತ್ತೆ. ಸರಿನಾ? ಬಯಾಸ್ಡ್ ಕಾಯಿನ್ ದಟ್ ಕಮ್ಸ್ ಅಪ್ ಹೆಡ್ 75% ಆಫ್ ದ ಟೈಮ್. ಸರಿನಾ ಅಂತ ಹೇಳ್ತು ಅಂತ ಹೇಳಿದ್ರೆ ನೀವು ಟಾಸ್ ಮಾಡಿದಾಗ ಮುಕ್ಕಾಲು ಭಾಗ ಅದು ಹೆಡ್ ಬರುತ್ತೆ, ಅದು ಇನ್ನು ಕಾಲು ಭಾಗ ಟೇಲ್ ಬರುತ್ತೆ. ದ ಥರ್ಡ್ ಇಸ್ ಅ ಅನ್ಬಯಾಸ್ಡ್ ಕಾಯಿನ್. ಅನ್ಬಯಾಸ್ಡ್ ಅಂತ ಹೇಳಿದ್ರೆ ಅರ್ಧ ಭಾಗ ಹೆಡ್ ಬರುತ್ತೆ, ಇನ್ನು ಅರ್ಧ ಭಾಗ ಟೇಲ್ಸ್ ಬರುತ್ತೆ. ಸರಿನಾ? ಅಂದರೆ ಟಾಸ್ ಮಾಡಿದಾಗ, ಕಂಟಿನ್ಯೂಸ್ ಟಾಸ್ ಮಾಡಿದಾಗ 50-50% ಚಾನ್ಸ್ ಅಂತ ಹೇಳಿ. ಒನ್ ಆಫ್ ದ 3 ಕಾಯಿನ್ ಇಸ್ ಸೆಲೆಕ್ಟೆಡ್ ಇನ್ ರ್ಯಾಂಡಮ್ ಆ್ಯಂಡ್ ಟಾಸ್ಡ್. ಸರಿ, ಇಟ್ ಶೋಸ್ ಹೆಡ್. ನಮ್ಮ ಉತ್ತರ ಬಂದು ಹೆಡ್ ಆಲ್ರೆಡಿ ಕಾಣ್ತಾ ಇದೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಾಸ್ 2 ಹೆಡೆಡ್ ಕಾಯಿನ್? ಸರಿನಾ? ಇದು ನಿಮ್ಮ ಪ್ರಶ್ನೆ. ಸೊ ಮೊದಲನೇ ಸ್ಟೇಟ್ಮೆಂಟು ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, 2 ಹೆಡೆಡ್ ಕಾಯಿನ್, ಅಲ್ಲಿ ನಮಗೆ ಹೆಡ್ ಬರಬೇಕು. ಗಿವನ್ ದಟ್ ವಿ ಹ್ಯಾವ್ ಹೆಡ್, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಇಟ್ಸ್ ಫ್ರಮ್ 2 ಹೆಡೆಡ್ ಕಾಯಿನ್ ಅಂತ ಹೇಳೋ ಪ್ರಶ್ನೆ. ಸೊ ನಮ್ಮ ಎಕ್ಸ್ ಆಕ್ಸಿಸ್ ಮೇಲೆ ಏನಿರುತ್ತೆ, ಇದು ನಮ್ಮ ವೈ ಆಕ್ಸಿಸ್ಸು. ಎಕ್ಸ್ ಆಕ್ಸಿಸ್ ಮೇಲೆ ಏನಿರುತ್ತೆ ಯೋಚನೆ ಮಾಡಿ. ಇದು ನಮ್ಮ ಎಕ್ಸ್ ಆಕ್ಸಿಸ್ಸು, ಇದು ನಮ್ಮ ವೈ ಆಕ್ಸಿಸ್ಸು. ಸೊ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಮೊದಲೇ ಏನು ಮಾಡ್ತಾ ಇದ್ದೀವಿ ನಾವು? ಮೊದಲೇ ಆಕ್ಷನ್ ಬಂದು ಕಾಯಿನ್ ಸೆಲೆಕ್ಷನ್. ನಮ್ಮ ಎರಡನೇ ಆಕ್ಷನ್ ಬಂದು ಇಟ್ ಬೀಂಗ್ ಅ ಟಾಸಿಂಗ್ ಇಟ್ ಅಪ್. ಸರಿನಾ? ಏನು ಮಾಡ್ತಾ ಇದ್ದೀನಿ ಇಲ್ಲಿ? ಸೆಲೆಕ್ಟಿಂಗ್ ಅ ಕಾಯಿನ್. 3 ಕಾಯಿನ್ ಇದೆ. ಸೆಲೆಕ್ಟ್ ಮಾಡೋದ್ರಲ್ಲಿ ಎಷ್ಟು ಚಾನ್ಸ್ ಇರುತ್ತೆ? ಪ್ರತಿಯೊಂದಕ್ಕೂ ಈಕ್ವಲ್ ಚಾನ್ಸ್ ಇರುತ್ತೆ. ಹಾಗಾಗಿ ಎವ್ರಿಥಿಂಗ್ ಹ್ಯಾಸ್ 1/3, 1/3, 1/3 ಚಾನ್ಸ್. ಸೊ ದಿಸ್ ಇಸ್ 2 ಹೆಡೆಡ್ ಕಾಯಿನ್. ದಿಸ್ ಇಸ್ ಬಯಾಸ್ಡ್ ಕಾಯಿನ್. ದಿಸ್ ಇಸ್ ಅನ್ಬಯಾಸ್ಡ್ ಕಾಯಿನ್. ಸರಿನಾ? ಮತ್ತೆ ಹೆಡೆಡ್ 2 ಹೆಡೆಡ್ ಕಾಯಿನಲ್ಲಿ ನಾವು ಏನೇ ಮಾಡಿದ್ರು ನಮ್ಗೆ ಹೆಡ್ಸ್ ಎಷ್ಟು ಯಾವಾಗ ಬರುತ್ತೆ? ಪ್ರತಿ ಸತಿನೂ ಬರುತ್ತೆ. 100% ಅಂತ ಹೇಳಿದ್ರೆ 1. ಇನ್ ಟರ್ಮ್ಸ್ ಆಫ್ ಪ್ರಾಬಬಿಲಿಟಿ 100% ಅಲ್ವಾ? ನೆಕ್ಸ್ಟ್ ಅನ್ಬಯಾಸ್ಡ್ ಕಾಯಿನಲ್ಲಿ ಮುಕ್ಕಾಲು ಭಾಗ ಹೆಡ್ಸ್ ಬರುತ್ತೆ. ಇನ್ನು ಅನ್ಬಯಾಸ್ಡ್ ಕಾಯಿನಲ್ಲಿ ಅರ್ಧ ಭಾಗ ಹೆಡ್ ಬರುತ್ತೆ ಅಂತ ಹೇಳಿದ್ರೆ ದ ಚಾನ್ಸಸ್ ಆಫ್ ಹೆಡ್ ಹಿಯರ್ ಇಸ್ 3/4. ದ ಚಾನ್ಸಸ್ ಆಫ್ ಹೆಡ್ ಹಿಯರ್ ಇಸ್ 1/2. ಟೇಲ್ ಏನಾಗುತ್ತದೋ 1/4 ಆಗುತ್ತೆ. ಇಲ್ಲಿ ಟೇಲು 1/2. ಇದನ್ನು ಬರೆಯೋದು ಕಲೀರಿ. ಯಾಕಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಕ್ವಶನ್ ಬಂತು ಅಂತ ಹೇಳಿದಾಗ ಎಲ್ಲ ಇನ್ಫಾರ್ಮೇಷನ್ ಇತ್ತು ಅಂತ ಹೇಳಿದ್ರೆ ಥಿಂಗ್ಸ್ ವಿಲ್ ಬಿ ವೆರಿ ಕ್ಲಿಯರ್. ಸರಿನಾ? ಈ ಚಿತ್ರ ಬರೀತು ಅಂತ ಹೇಳಿದ್ರೆ ಉತ್ತರ ಬಂದಂಗೆನೆ ಅಲ್ವಾ? ಓಕೆ, ಸೊ ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ ಹೆಡ್ ಗಿವನ್ ಇಟ್ ಇಸ್ 2 ಹೆಡೆಡ್ ಕಾಯಿನ್ ಇಂಟು, ಆ್ಯಕ್ಚುಲಿ ಉಲ್ಟಾ ಬರ್ತೀನಿ ಜನರಲಿ, probability of head divided by probability of head into probability of 2-headed coin. Sorry, it's a 2-headed coin. Probability that we choose a 2-headed coin, and in that we get a head plus denominator ಇದೆ ತಾನೇ ಬರೋದು, plus probability that we get to choose the biased coin and the probability that we get a head in biased coin, plus probability that we happen to choose unbiased coin into probability that we get head in unbiased coin. Closing the brackets. ಇಲ್ಲಿ ಏನೇನು ಫಾರ್ಮುಲಾ ಉಪಯೋಗಿಸ್ತಿದ್ದೀವಿ? probability of a favorable event is equal to n of f divided by n of s ಅಲ್ವಾ? ಮತ್ತೆ probability of b given a ಅಂತ ಹೇಳಿದಾಗ ಡಿನಾಮಿನೇಟರ್ ಏನು ಬರಬೇಕು, ನ್ಯೂಮಿನೇಟರ್ ಏನು ಬರಬೇಕು? ಇಂಟರ್ಸೆಕ್ಷನ್. ಡಿನಾಮಿನೇಟರಲ್ಲಿ ಎಸ್ ಎ ಬರಬೇಕು ಅಲ್ವಾ? ಕೊನೆಯದಾಗಿ ನಮ್ಮ ಸೊಲ್ಯೂಷನ್ನು ಈ ರೀತಿಯಲ್ಲಿ ಕಾಣುತ್ತೆ. ನ್ಯೂಮಿನೇಟರಲ್ಲಿ ಇದು 1 ಇಂಟು 1/3. ಯಾಕಂತ ಹೇಳಿದ್ರೆ
2 ಹೆಡೆಡ್ ಕಾಯಿನಲ್ಲಿ ನೀವು ಏನೇ ಟಾಸ್ ಮಾಡಿದ್ರು ನಮ್ಮ ಔಟ್ಕಮ್ ಬಂದು ಒಂದೇನೆ, ಡಿವೈಡೆಡ್ ಬೈ 1/3 plus unbiased coin probability of choosing that is 1/3 into probability that we'll get a head in unbiased coin is 3/4 plus probability that we have, sorry, ಇದು biased coin ಇದು 1/3 into 3/4 probability of choosing unbiased coin is 1/3 ಅದರಲ್ಲಿ ಹೆಡ್ ಬರೋದು 1/2. ಸೊ ಇನ್ನೇನಿದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಕಟ್ ಆಗುತ್ತೆ. ದಿಸ್ ಇಸ್ 1/3 ಡಿವೈಡೆಡ್ ಬೈ 1/3. ಇದು LCM ಹುಡುಗರ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ, 12 ಕಂಡು. ಸೊ LCM 12. ಸೊ ಇದು 4 ಆಗುತ್ತೆ, ಇದು 3 ಆಗುತ್ತೆ, ಇದು 1 ಅಲ್ಲ, ಇದು 2 ಇದು ಅಲ್ಲ. ಇದು ಡಿನಾಮಿನೇಟ್ರಲ್ಲಿ 3 1s 4s ಕಟ್ ಆಗುತ್ತೆ ಇದು. ಸೊ 4/, ಎಷ್ಟಿದು 9. ಇದೆ ನಿಮ್ಮ ಉತ್ತರ. ಚಿತ್ರ ಬರೆಯೋದು ಕಲ್ತ್ಕೊಳ್ಳಿ. ಇದನ್ನು ಬರೆಯೋದು ಕಲ್ತ್ಕೊಂತು ಅಂತ ಹೇಳಿದ್ರೆ ಇದೆಲ್ಲ ಸುಲಭ ಆಗುತ್ತೆ.